ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸಾರೆಗೆ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರಬೇಕು, ಅದಕ್ಕೆ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿನ್ನೆ ಇಟ್ಟಿದ್ದು ABC ಜ್ಯೂಸ್ ಮಾಡಿ ಐಸ್ ಕ್ಯೂಬ್ ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿ ಬೇಗ ಹೋಗಬೇಕು. ಅದು ಮುಂಚೆ ರಸಮ್ ಮಾಡೋಣ ಅಂತ ಬೇಳೆ ರಸಮ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಒಂದೊಂದು ಥರ ರಸಮ್ ಮಾಡ್ತಾರೆ. ಸೊ ನಾನು ಈ ಥರ ಯಾವಾಗಲೂ ಬೇಳೆ ರಸ ಮಾಡ್ತೀನಿ. ಫಸ್ಟಿಗೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಹಸಿಮೆಣ್ಸಿಕಾಯಿ, ಕರಿಬೇವು, ಆಮೇಲೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊತೀನಿ. ರುಬ್ಬಕ್ಕೆ ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹುರಿದಿರೋಂತಹ ಜೀರಿಗೆ, ಮೆಣಸು, ಆಮೇಲೆ ಸಿಪ್ಪೆ ಸುಲಿದು ಹಾಕ್ಕೊಂಡಿರೋ ಬೆಳ್ಳುಳ್ಳಿ, ಅದು ಹಾಕ್ಕೊಂಡು ಮೂರು ಮಿಕ್ಸ್ ಮಾಡಿಕೊಂಡು ನಾನು ಪೇಸ್ಟ್ ಥರ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ. ನೆಕ್ಸ್ಟು ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಇದು ಬೇಳೆನ ಕೂಗಿಸ್ಕೊಂಡಿರೋದು 3 ವಿಷಿಲಾಗಿ ಕೂಗಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಇದಕ್ಕೆ ಏನೂ ಹಾಕಿಲ್ಲ, ಸ್ವಲ್ಪ ಉಪ್ಪು, ನೀರು, ಒಂಚೂರೇ ಚೂರು ಅರಿಶಿನ ಹಾಕ್ಬಿಟ್ಟು ಕೂಗಿಸ್ಕೊಂಡಿರೋದು. ಹಾಸ್ಪಿಟಲ್ಗೆ ಹೋಗಬೇಕು ಅಂದೆ. ಯಾಕೆ ಹೋಗಬೇಕು ಅಂತ ಅಂದರೆ ಸ್ವಲ್ಪ ನನ್ನ ಮಗನಿಗೆ ತೋರಿಸ್ಬೇಕಾಯಿತು. ಸ್ವಲ್ಪ ಅವನು ನೀಟಾಗಿ ಊಟ ಮಾಡ್ತಾ ಇರಲಿಲ್ಲ. ಆಮೇಲೆ ಏನೇ ಆಗಲಿ ಊಟ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ಎಲ್ಲ ಉಬ್ಬರ ಥರ ಕಾಣಿಸ್ತಾ ಇತ್ತು. ಆಮೇಲೆ ಬಾತ್ರೂಮ್ಗೆ ಹೋಗೋಕ್ಕೂ ಸ್ವಲ್ಪ ಅಳ್ತಿದ್ದ. ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾನೆ, ಅದಕ್ಕೋಸ್ಕರ ಜೊಂತಳ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರಬೇಕು. ಅವನಿಗೋಸ್ಕರ ಸ್ವಲ್ಪ ಹೋಗಿ ಬರಬೇಕು, ಅದಕ್ಕೋಸ್ಕರನೇ. ಸೊ ಹಾಸ್ಪಿಟಲಲ್ಲಿ ಜಾಸ್ತಿ ಜನ ಇರ್ತಾರೆ, ಅದಕ್ಕೆ ಬೇಬಿಗೆ ರೆಡಿಯಾಗಿ ಹೋಗಿ ಬರಬೇಕು. ಈಗ ಇದು ಎಣ್ಣೆಲ್ಲ ಫ್ರೈ ಆಗಿದೆ, ಇದನ್ನೆಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಟೊಮೊಟೊ ಎಣ್ಣೆಲಿ ಜಾಸ್ತಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಆಗೇ ಇರುತ್ತೆ. ರಸಮ್ಗೆ ಹಸಿ ಹಸಿ ಥರ ಇರುತ್ತೆ. ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಳೆ ಹಾಗೆ ಸಿಕ್ಕರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ ನುಣ್ಣಗಾಗಬೇಕು. ಇದು ಎಷ್ಟು ಬೇಕೋ ಅಷ್ಟು ಅಳತೆಗೆ ರಸಮ್ಗೆ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಬೇಡ. ಬೇಳೆ ರಸ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನಮ್ಮ ಮನೆಯಲ್ಲಿ ಜಾಸ್ತಿ ತೆಳ್ಳ ಇದೆ, ರಸಮೆಲ್ಲ ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದ್ರೆ ಟೇಸ್ಟಿಯಾದಂಥ ಕ್ವಿಕ್ಲಿ ಈಸಿ ಟೇಸ್ಟಿಯಾದ ಬೇಳೆ ರಸಮ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ರೆಡಿ ಆಗಬೇಕು. ಈಗ ರೆಡಿ ಆದೆ. ಸೊ ಟೈಮ್ ಆಯಿತು, ಮನೆ ಕ್ಲೀನ್ ಮಾಡಿ ನಾನು ರೆಡಿ ಆಗೋಷ್ಟೊತ್ತಿಗೆ ಆಲ್ರೆಡಿ ಒಂದು 12 o'clock ಹತ್ರ ಆಗಿಬಿಟ್ಟಿದೆ. ಸೊ ಇವಾಗ ಹೋಗಿ ಬರಬೇಕು. ಅವ್ರು ಇನ್ನೇನು ಬಂದಿರ್ತಾರೆ, ಡಾಕ್ಟ್ರ್ ಹೋಗಿ ತೋರಿಸ್ಕೊಂಡು ಬೇಗ ಬರಬೇಕು. ಸೊ ಹೋಗಿ ಬರೋಣ, ಟೈಮ್ ಆಯಿತು. ಸೊ ಹಾಸ್ಪಿಟಲಿಂದ ಬರೋಷ್ಟೊತ್ತಿಗೆ ಆಗಲೇ 2:30 ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಸ್ವಲ್ಪ ಇನ್ನೇನು ಓಡಾಡ್ಕೊಂಡು ಹಂಗೆ ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಟಾಯ್ಸ್ ಬೇಕು ಅಂತಿದ್ದ. ಅದಕ್ಕೆ ಟಾಯ್ಸ್ ತೊಗೊಳಕ್ಕೆ ಟಾಯ್ಸ್ ಸ್ಟಾಲ್ಗೆ ಬಂದಿದ್ದೀವಿ. ಸೊ ಅವ್ರಿಗೆ ಕರ್ಕೊಬಂದರೆ ಸಾಕು, ಅದು ಬೇಕು ಇದು ಬೇಕು ಅಂತ ತಲೆ ತಿಂತಾ ಇರ್ತಾನೆ. ಆಲ್ರೆಡಿ ಅವನಿಗೆ ಕೊಡಿಸಿರೋ ಗೊಂಬೆಗಳೆಲ್ಲನೂ ಸಹ ಕಟ್ ಮಾಡಿರೋದು ಅಥವಾ ಅರ್ಧಾಕಿರೋದು ಇದೇ ಆಗಿಬಿಟ್ಟಿದೆ. ಈ ಥರ ಗೊಂಬೆಗಳು ಎಷ್ಟು ಆಗಿಬಿಟ್ಟಿದೆಯೋ ಅವನಿಗೆ ಲೆಕ್ಕನೇ ಇಲ್ಲ. ಅದಕ್ಕೆ ಕೊಡ್ಸೋಕ್ಕೆ ಸ್ವಲ್ಪ ಅವ್ರ ಅಪ್ಪಂಗೆ ಬೇಜಾರು, ನೀಟಾಗಿ ಮಾಡಿಕೊಳ್ಳಲ್ಲ ಗೊಂಬೆ ಏನೆಲ್ಲ ಅಂತ. ಸೊ ಇದನ್ನು ಇಷ್ಟಪಟ್ಕೊಂಡು ಬೇಕು ಅಂತ ಹಿಂಸೆ ಮಾಡ್ಕೊಂಡು ಅದೇ ಓಡಾಡ್ತಾ ಇದ್ದ. ಸೊ ಬೇಡ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸಿಂಪಲ್ಲಾಗಿರೋ ಟಾಯ್ಸ್ನೇ ಕೊಡಿಸ್ದೋ. ಆಗಲ್ ಸ್ಟಾಲ್ಗೆ ಬಂದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದೇ ಜಾಸ್ತಿ. ಅದರಲ್ಲೂ ಈ ಸ್ಟಾಲಲ್ಲಿ ಕಲರ್ಫುಲ್ಲಾಗಿ ಎಲ್ಲ ಇದೆ. ಈ ಗೊಂಬೆ ತುಂಬ ಇಷ್ಟ, ಇದು ಚೆನ್ನಾಗಿದೆ. ಗೊಂಬೆ ಅಂದ್ರೇ ಒಂದಕ್ಕಿಂತ ಒಂದು ಸಕ್ಕತ್ತಾಗಿರುತ್ತೆ. ಈ ಡಾಗ್ ಗೊಂಬೆನ ಆಲ್ರೆಡಿ ಕೊಡಿಸಿ ಇದೆಲ್ಲ ಹಾಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಈ ಕಾರ್ದೂ ಸಹ ಕೊಡಿಸಿ ಅದನ್ನು ಸ್ವಲ್ಪ ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ. ಇಲ್ಲಿ ಆ್ಯಕ್ಚುಲಿ ಈ ಟಾಯ್ಸ್ ಎಲ್ಲ ಸಿಕ್ಕಾಪಟ್ಟೆ ರೇಟು. ನಾವು ನೋಡಿಕೊಂಡು ನಮ್ಮ ಬಜೆಟ್ಗೆ ಎಷ್ಟು ಅದನ್ನು ಮೀಡಿಯಮಾಗಿ ಕೊಡಿಸ್ತೀವಿ. ಸೊ ಈ ಥರ ಆಲ್ರೆಡಿ ಇದರಲ್ಲಿ ಒಂದೊಂದಿದೆ, ಎಲ್ಲ ಹಾಳು ಮಾಡ್ಕೊಂಡಿದ್ದಾನೆ ಅಂತಲೇ ಕೊಡಿಸಲ್ಲ. ಇದೊಂದು ಸಕ್ಕತ್ತಾಗಿತ್ತು. ಆವಾಗ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟ ಆಡ್ತಿದ್ದೋ ನೆನಪಾಯಿತು. ಇದೆಲ್ಲ ಚೆನ್ನಾಗಿತ್ತು. ಇದೆಲ್ಲನೂ ಗೋಲಿದು ಏನೋ ಹಳ್ಳು ಗುಳ್ಳಿ ಮನೆನೋ ಏನೋ ಆ ಥರ ಸ್ವಲ್ಪ ಬರುತ್ತೆ. ಸ್ವಲ್ಪ ಚೆನ್ನಾಗಿತ್ತು ಅದೆಲ್ಲ ಟಾಯ್ಲ್ಸು. ಒಂದೊಂದು ಕಲರ್ಫುಲ್ಲಾಗಿ ಸಕ್ಕತ್ತಾಗಿದೆ. ಈ ಥರ ಡಾಗು ಟೆಡಿ ಗೊಂಬೆನೆಲ್ಲನೂ ಕೊಡಿಸಿ ಅದೆಲ್ಲ ಕಿತ್ತಾಕೊಂಡ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಅಂತಲೇ ಇದರಲ್ಲೇ ಒಂದು ಸಿಂಪಲ್ಲಾಗಿ ಆಟ ಮಾಡ್ದ ಅಂತ ಕೊಡಿಸ್ದು. ಇದು ಆಲ್ರೆಡಿ ತೊಗೊಂಡೆಲ್ಲ ಹಾಳು ಮಾಡ್ಕೊ, ಇದರಲ್ಲೂ ಒಂದೊಂದು ಗೊಂಬೆ ಒಂದೊಂದರಲ್ಲ ಈ ಥರ ತೊಗೊಂಡಿಲ್ಲ, ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಬಂದು ಆಲ್ರೆಡಿ ಯೆಲ್ಲೋ ಕಲರ್ದು ಆಮೇಲೆ ಟಾಯ್ಸ್ ಎಲ್ಲ ಅದೆಲ್ಲ ಕೊಡಿಸಿದ್ದು.
ಅದೆಲ್ಲ ಇದಾಗಿದೆ ಅಂತ ಬೇಡ. ಎಲ್ಲಿಂದ ಅವನು ಹುಡ್ಕೋದೇ ಕಷ್ಟ. ಎಲ್ಲಿ ಅಂದರೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಆಲ್ರೆಡಿ ನನಗೆ ಇದು ಕಾರ್ ಬೇಕು ಅಂತ ಹಠ ಮಾಡ್ತಿದ್ದ. ಬೇಡ ನೆಕ್ಸ್ಟ್ ಟೈಮ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ದು. ಈ ಡಾಗ್ ಸ್ವಲ್ಪ ತುಂಬ ಇಷ್ಟ ಆಯಿತು. ಇದು ನಾಯಿ ಮರಿ ಸಾಕಿರೋ ಥರನೇ ಫೀಲ್ ಆಗ್ತಿತ್ತು. ಬೌ ಬೌ ಅಂದ್ಕೊಂಡೆಲ್ಲ ಚೆನ್ನಾಗಿ ವಾಕ್ ಮಾಡ್ತಾಯಿತ್ತು. ನೋಡೋಕ್ಕೆ ಸಕ್ಕತ್ತಾಗಿತ್ತು. ಸೊ ಇದು 2000 ಅಂತೆ. ಸೊ ಜಾಸ್ತಿ ರೇಟ್ ಆಯಿತು ಅಂದ್ಬಿಟ್ಟು ಬೇಡ ಅಂತ ಇದು ಮಾಡಿದೆವು. ಸೊ ನೋಡೋಕೆ ಸಕ್ಕತ್ತಾಗಿತ್ತು ಬೊಗಳೋದು ಅದೆಲ್ಲನೂ. ಸೊ ಹೆಂಗೋ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ನೆಕ್ಸ್ಟು ಬರೋಷ್ಟೊತ್ತಿಗೆ ಸೊ ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿಗೆ ಬಂದು ಅಲ್ಲಿಂದ ಅವ್ನು ಸಮಾಧಾನ ಮಾಡೋಕ್ಕೆ ಅಂತಲೇ ನೈಸ್ ಮಾಡ್ಬಿಟ್ಟು ಜ್ಯೂಸ್ ತೊಗೊಂಡು 3 ಜನನೂ ಒಂದೊಂದು ಫ್ಲೇವರ್ ತೊಗೊಂಡು ನನ್ನ ಮಗನಿಗೆ ಕಲ್ಲಂಗಡಿ ಹಣ್ಣು, ನಾನು ಮೂಸಂಬಿ ಜ್ಯೂಸ್ ತೊಗೊಂಡೆ. ನಮ್ಮ ಯಜಮಾನ್ರು ಕರ್ಬೂಜ ಹಣ್ಣು ಜ್ಯೂಸ್ ತೊಗೊಂಡ್ರು. ಸೊ ಕುಡ್ಕೊಂಡು ಬಿಸಿಲಿಗೆ ಸಾಕಾಗಿತ್ತು. ಅವನು ನನ್ನ ಮಗ ಹಠ ಕುಡಿಬೇಕಾದ್ರೆ ಮೈ ಮೇಲೆಲ್ಲ ಚೆಲ್ಕೊಂಡು ಅವನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ಹೊರಟಿದ ಮೇಲೆ ಇನ್ಸ್ಟಾದಲ್ಲಿ ಒಂದು ವೀಡಿಯೋ ನೋಡಿದ್ರಂತೆ. ಫೋನ್ ಎಕ್ಸ್ಚೇಂಜು ಆಫರು ಎಲ್ಲ ಕೇಳೋಕ್ಕೆ ಬಂದು ತೋರಿಸೋದೇ ಬೇರೆ, ಇಲ್ಲೇ ಬೇರೆ ರೇಟ್ ಆಯಿತು. ಸೊ ಬೇಡ ಅಂದ್ಬಿಟ್ಟು ಎಕ್ಸ್ಟ್ರಾ ನಾವೇ 1 ಲಕ್ಷ ಕೊಡಬೇಕಾಗುತ್ತೆ ಮೇಲೆ ಅಂತ ಹೇಳ್ಬಿಟ್ಟು ಬೇಡಪ್ಪ ಎಕ್ಸ್ಚೇಂಜ್ ಆದರೆ ಸರಿ, ಇಲ್ಲಾಂದರೆ ಬೇಡ ಅಂತ ಮಾತಾಡಿಕೊಂಡು ಇಲ್ಲಿ ವೀಡಿಯೋದಲ್ಲಿ ನೋಡಿದೆ ಬೇರೆ, ಇಲ್ಲ ಆಗಿದೆ ಬೇರೆ ಅಂತ ಅಂದ್ಕೊಂಡು ಬಂದು ನಮ್ಮ ಫೋನ್ಗೆ ಸ್ವಲ್ಪ ಟೆಂಪರ್ ಗ್ಲಾಸ್ ಹಾಕ್ಸೋಣ ಅಂತ ಎಲ್ಲ ಮಾಡಿಕೊಂಡು ಏನೋ ಆಸೆಯಿಂದ ಎಕ್ಸ್ಚೇಂಜ್ ಅದೆಲ್ಲ ವೀಡಿಯೋ ನೋಡ್ಕೊಂಡು ಹೋದರೆ ನೋಡಿದೆ ಬೇರೆ, ಅಲ್ಲಿ ಆಗಿದ್ದೆ ಬೇರೆ. ತೋರಿಸ್ತಾರೆ, ಅದು ಏನೇನಂತ ತೋರಿಸ್ತಾರೋ. ನಾವು ಆಸೆಯಿಂದ ಹೋದೋ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಫೋನ್ ಕ್ರೇಜ್ ಜಾಸ್ತಿ. ಫೋನು ಇನ್ನೂ ಕಾಸ್ಟ್ಲಿ ತೊಗೊಳ್ಳೋಣ ಅಂತ ಇದು ವರ್ಷ ಯಾವ್ಯಾವುದು ಸ್ಯಾಮ್ಸಂಗಲ್ಲಿ ಬಿಡ್ತಾರೋ ಅದು ತೊಗೊಳ್ಳೋಣ ಅನ್ನೋದೇ ಅವ್ರಿಗೆ. ಇದು ಕೇಳಿದ ತಕ್ಷಣ ಶಾಕಾಗಿ ಹೆಂಗೋ ಬೇಜಾರು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಬಂದು ಟೆಂಪರ್ ಗ್ಲಾಸ್ ಹಾಕ್ಸೋಕ್ಕೆ ಬಂದು ನಮ್ಮ ಫೋನೇನೇ ಹೊಸ ಫೋನು ಚೆನ್ನಾಗಿತ್ತು. ಅವ್ರ ಫೋನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾದರೆ ಸಾವಿರಾರು ಕ್ವಶನ್ ಕೇಳ್ತಾರೆ. ಟೆಂಪರ್ ಗ್ಲಾಸ್ ಹಾಕ್ಸಿದ್ರಾ ಅಥವಾ ಹೆಂಗೆ ಏನು ಎತ್ತ ಅಂತ ಅದೆಲ್ಲ ಅವ್ರ ಕ್ವಶನ್ಗೆ ಆನ್ಸರ್ ಮಾಡಿ ವೆಯ್ಟ್ ಮಾಡಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೂ ಸಹ ಲಾಸ್ಟಲ್ಲಿ ಇಷ್ಟು ಅಮೌಂಟ್ ಹೇಳಿದ್ರು. ಪರವಾಗಿಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ ಸರ್ ಹಂಗೆ ಹಿಂಗೆ ಅಂತ ತಕ್ಷಣ ಬೇಜಾರು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಬಂದು ಇಲ್ಲಿ ಟೆಂಪರ್ ಗ್ಲಾಸ್ ಹಾಕ್ಸ್ತಾ ಇದ್ದೀವಿ. ಸೊ ಟೆಂಪರ್ ಗ್ಲಾಸ್ಗೆ ಒಂದು ಪೌಚ್ ತೊಗೊಂಡು ಗ್ಲಾಸ್ ಎಲ್ಲ ನೀಟಾಗಿ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ. ಟೆಂಪರ್ ಗ್ಲಾಸ್ ಹಾಕ್ಸಿ ಪೌಚೆಲ್ಲ ಚೇಂಜ್ ಮಾಡಿದ ತಕ್ಷಣ ನಮ್ಮ ಫೋನೇ ಒಂಥರ ಹೊಸ ಫೋನ್ ಥರ ಸಕ್ಕತ್ತಾಗಿ ಕಾಣ್ತಿತ್ತು. ಸೊ ಮನೆಗೆ ಬರೋಷ್ಟೊತ್ತಿಗೆ ಆಗಲೇ 6:30 ಆಗಿತ್ತು. ಬರ್ತಾ ಐಸ್ ಕ್ರೀಮ್ ತಂದು ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಮತ್ತು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸಾರೆನ ಮರಿಬೇಡಿ. ಮತ್ತೆ ಸಿಗುವ.